ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮಗೆ CTA ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ದು ಒಂದು ನೇಮಕಾತಿಗೆ ಒಂದು ಎಕ್ಸಾಮ್ ನಡೆಯುತ್ತಲ್ಲ ಇವತ್ತು, ಅದ್ರ ಬಗ್ಗೆ ಆ ಒಂದು ಪೇಪರ್ನ ಒಂದು ಡಿಸ್ಕಷನ್ನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್? ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ಯಾವುದು ನಾಟ್ ಟ್ರೂ ಅಂದರೆ ಇಲ್ಲಿ ಕೇಳ್ತಿರೋದು ಅಂದರೆ ಈಗಿನ ಇದರಲ್ಲಿ ಟ್ರೆಂಡ್ ಪ್ರಕಾರ ನಾವು ನೋಡಿದ್ರೆ ನಾಟ್ ಟ್ರೂ ಕ್ವೆಶನ್ಸ್ಗಳು ತುಂಬ ಇರ್ತವೆ. ಓಕೆನಾ? ಸೊ ಫಸ್ಟ್ ಕ್ವೆಶನ್ಗೆ ಫಸ್ಟ್ ಆಪ್ಷನ್, ದೇ ವರ್ ಇಂಟ್ರೊಡ್ಯೂಸ್ಡ್ ಇನ್ 1982. ಸೊ ಫಸ್ಟ್ ಆಪ್ಷನ್ ಬಂದು ಕರೆಕ್ಟ್ ಆದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಎರಡನೇ ಪ್ರಶ್ನೆ, ನೇಮ್ ದ ಕಮಿಟಿ ಅಪಾಯಿಂಟೆಡ್ in 1986 by Rajiv Gandhi on revisitation of Panchayat Raj Institute for ಡೆಮೋಕ್ರಸಿ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರ. ಸೊ ಇದು ಕರೆಕ್ಟ್ ಆನ್ಸರ್ ಬಂದು ಫಸ್ಟ್ ಆಪ್ಷನ್, ಅಶೋಕ್ ಮೆಹ್ತಾ ಕಮಿಟಿ. ಸೊ ತುಂಬ ಜನ ಇದ್ರ ಬಗ್ಗೆ ಎಲ್ಲ ಓದಿರ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ, ಕೀ ಆನ್ಸರ್ಸ್ನ. ಓಕೆ, ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಸೋರ್ಸ್ ಆಫ್ ಫಂಡ್ಸ್ ಆಫ್ ಪಂಚಾಯತ್ಸ್ ಇನ್ ಕರ್ನಾಟಕ? ಸೊ ಈ ಒಂದು ಕ್ವೆಶನ್ಗೆ ಕರೆಕ್ಟ್ ಆದ ಆಪ್ಷನ್ ಬಂದು ಸೆಕೆಂಡ್, ಗ್ರಾಂಟ್ಸ್ ಆಫ್ ಗೌರ್ಮೆಂಟ್. Next, fourth question, which of the following are working towards the improvement of rural roads and their maintenance? So ರೂರಲ್ ರೋಡ್ಸ್ ಮೇಂಟೆನೆನ್ಸ್ಗೆ ಏನು ವರ್ಕ್ ಮಾಡ್ತಿರೋದು, ಇಂಪ್ರೂವ್ಮೆಂಟ್ಗೆ ಏನು ಆಗ್ತಿರೋದು ಅನ್ನೋದಾದರೆ ಇದು ಸೆಕೆಂಡ್ ಆಪ್ಷನ್. ಓಕೆ, ಸೊ ಯಾವ್ದ್ಯಾವುದು ಅಂತಂತಂದರೆ 1, 2 ಆ್ಯಂಡ್ 3. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ಇಲ್ಲಿ ಬಂದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ ಆಪ್ಷನ್ ಬಂದು ಫೋರ್ತ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಆದರೆ ನಾವು ಇಂಗ್ಲೀಷಿಗೆ ಹೋಗೋಣ. ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಇನ್ಸಿಗ್ನಿಫಿಕೆಂಟ್ ಡೀಪ್ ಸಿ ಓಷನ್ ಡೆಪಾಸಿಟ್ಸ್? ಸೊ ಇದು ಬಂದು ಜನರಲ್ ಸೈನ್ಸ್ ಬಗ್ಗೆ ಕೇಳಿರೋ ಕ್ವೆಶನು. ಸೊ ಇಲ್ಲಿ ಆಪ್ಷನ್ ಬಂದು ಡಾಟಮ್ ಓಸಿನ್. ಓಕೆ, ಸೆಕೆಂಡ್ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆ್ಯನ್ ಇಂಟೆನ್ಸಿಟಿವ್ ಟೈಪ್ ಆಫ್ ಇಗ್ನಿಷಿಯಸ್ ರಾಕ್? ಸೊ ಇದು ಕೂಡ ಜನರಲ್ ಸೈನ್ಸಿನ ಪ್ರಶ್ನೆ ಆಗಿರುತ್ತೆ. ಇದು ಕರೆಕ್ಟ್ ಆಪ್ಷನ್ ಬಂದು ಥರ್ಡ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ಏಯ್ತ್ ಕ್ವೆಶನ್ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಈ ಒಂದು ಇದಕ್ಕೆ ಕರೆಕ್ಟಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನೈನ್ತ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಹಿಲ್ಸ್ ಇಸ್ ದ ಕನೆಕ್ಟಿಂಗ್ ಲೈನ್ ಆಫ್ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಘಟ್ಸ್? ಇದು ತುಂಬ ಕಡೆ ಕೇಳಿರೋ ಒಂದು ಪ್ರಶ್ನೆ ಆಗಿದೆ. ಈ ವರ್ಷ ಕೂಡ ಇಲ್ಲೂ ಕೂಡ ಕೇಳಿದ್ದಾರೆ. ಸೊ ಕರೆಕ್ಟಾದ ಆಪ್ಷನ್ ಬಂದು ಯಾವುದು ಅಂದರೆ ಜವಾದಿ ಹಿಲ್ಸ್, ಥರ್ಡ್ ಆಪ್ಷನ್. ಓಕೆ, ನೆಕ್ಸ್ಟ್ ಬಂದು 10th ಕ್ವೆಶನ್, ದ ಟೂ ಫಿಸಿಯೋಗ್ರಫಿಕ್ ಡಿವಿಷನ್ ಆಫ್ ಕರ್ನಾಟಕ ಪ್ಲಾಟ್ಯೂ ಆರ್? ಸೊ ಕರೆಕ್ಟಾದ ಆಪ್ಷನ್ ಬಂದು 2, ಸೆಕೆಂಡ್. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್, ಇಲ್ಲಿ ಆಪ್ಷನ್ ಈ ಒಂದು ಇದಕ್ಕೆ ಕರೆಕ್ಟಾದ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್. ನೆಕ್ಸ್ಟು 12th ಕ್ವೆಶನ್ ನೋಡೋದಾದರೆ ಹೂ ಗಿವ್ ದ ಕಾನ್ಸೆಂಟ್ರಿಕ್ ಝೋನ್ ಮಾಡೆಲ್ ಆಫ್ ಅರ್ಬನ್ ಸ್ಟ್ರಕ್ಚರ್? ಸೊ ಇದು ಕೇಳಿರೋದು ಯಾರು ಕೊಟ್ಟರು ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದು ಥರ್ಡ್. ಓಕೆ, ನೆಕ್ಸ್ಟ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಕ್ಲೌಡ್ಸ್ ಆರ್ ಅಕಂಪ್ನಿಡ್ ಬೈ ಕನ್ವೆನ್ಷನಲ್ ರೈನ್, ಲೈಟ್ನಿಂಗ್ ಆ್ಯಂಡ್ ಥಂಡರ್? ಇದಕ್ಕೆ ಕರೆಕ್ಟಾದ ಉತ್ತರ ಬಂದು ಮೂರನೇ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಇದಕ್ಕೆ ಒಂದು ಸರಿಯಾದ ಉತ್ತರ 4 ಆಗಿರುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆ, ಇನ್ ದ ಅಂಡಮಾನ್ ಐಸ್ಲ್ಯಾಂಡ್ ಗ್ರೂಪ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಸ್ಲ್ಯಾಂಡ್ ವಾಸ್ ಫಾರ್ಮಲಿ ನೋನ್ ಆ್ಯಸ್? ಸೊ ಇದಕ್ಕೆ ಬಂದು ಸರಿಯಾದ ಉತ್ತರ 1. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ, ಇಲ್ಲಿ ಬಂದು ಸರಿಯಾದ ಉತ್ತರ 2. IIP ಬಗ್ಗೆ ಕ್ವೆಶನ್ ಕೇಳಿರೋದಿಲ್ಲಿ. ನೆಕ್ಸ್ಟ್ 17th ಕ್ವೆಶನ್, ಇಲ್ಲಿ ಬಂದು ಸರಿಯಾದ ಉತ್ತರ 1. ಸೊ ನೀವು ನೋಡ್ಕೋಬೋದು. ಓಕೆ, ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಿದ್ರೆ. ಸೊ 18th ಕ್ವೆಶನ್ ನೋಡೋದಾದರೆ, ದ ರೇಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂದರೆ GST ಇಂಪೋಸ್ಡ್ ಆನ್ ಗೋಲ್ಡ್ ಇನ್ ಇಂಡಿಯಾ ಇಸ್? ಗೋಲ್ಡಿನ ಮೇಲೆ ಏನು GST ಇದೆ ಅನ್ನೋದಾದರೆ ಇಟ್ ಈಸ್ 12%. ಓಕೆ, ದಟ್ ಈಸ್ ಫೋರ್ತ್ ಆಪ್ಷನ್. ನೆಕ್ಸ್ಟ್ 19th ಕ್ವೆಶನ್, ಇಲ್ಲಿ ಕರೆಕ್ಟಾದ ಆನ್ಸರ್ ಬಂದು ಫೋರ್ತ್ ಆಪ್ಷನ್. 20th ಕ್ವೆಶನ್, ಇಲ್ಲಿ ಕೂಡ ಸರಿಯಾದ ಉತ್ತರ ಬಂದು ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ 21ನೇ ಪ್ರಶ್ನೆ, ಇದಕ್ಕೆ ಬಂದು ಸರಿಯಾದ ಉತ್ತರ 4. 22ನೇ ಪ್ರಶ್ನೆ, ಸರಿಯಾದ ಉತ್ತರ ಬಂದು 2. 23ನೇ ಪ್ರಶ್ನೆ, ಸರಿಯಾದ ಉತ್ತರ ಬಂದು 1. 24ನೇ ಪ್ರಶ್ನೆ, ಸರಿಯಾದ ಉತ್ತರ ಬಂದು 3.
25ನೇ ಪ್ರಶ್ನೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ಆಗಿರುತ್ತೆ. 26ನೇ ಪ್ರಶ್ನೆ ಸರಿಯಾದ ಉತ್ತರ 2. 27ನೇ ಪ್ರಶ್ನೆ ಸರಿಯಾದ ಉತ್ತರ 2. ನೆಕ್ಸ್ಟ್ ಇದು ಇಂಗ್ಲೀಷಲ್ಲಿರುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ ಸರಿಯಾದ ಉತ್ತರ, ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಸರಿಯಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ ಸರಿಯಾದ ಉತ್ತರ 2. 30ನೇ ಪ್ರಶ್ನೆ ಸರಿಯಾದ ಉತ್ತರ 1. ಸೊ ಅದನ್ನೇ ಅಲ್ಲಿ ಕೇಳಿದ್ದಾರೆ ಅಷ್ಟೇನೆ. ಸೊ ನೆಕ್ಸ್ಟ್ 31st ಕ್ವೆಶನ್ ನೋಡೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್. ಸೊ ಇಲ್ಲಿ ಅವರು ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಜಸ್ಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಸೊ 31st ಕ್ವೆಶನ್ಗೆ ಕರೆಕ್ಟಾದ ಆಪ್ಷನ್ ಬಂದು 4, ಅಂದರೆ ಆಲ್ ಆಫ್ ದ ಅಬವ್. ಓಕೆ, ನೆಕ್ಸ್ಟ್ 32nd ಕ್ವೆಶನ್. ಇಲ್ಲಿ ಕೂಡ ಮ್ಯಾಚ್ ದ ಫಾಲೋಯಿಂಗ್, ತುಂಬ ಕ್ವೆಶನ್ಸ್ ಮ್ಯಾಚ್ ದ ಫಾಲೋಯಿಂಗ್ ಆಗಿದೆ. ಕರೆಕ್ಟಾದ ಆಪ್ಷನ್ ಬಂದು 4th ಆಪ್ಷನ್. 33rd ಅಂದರೆ 33ನೇ ಪ್ರಶ್ನೆ. ಇಲ್ಲಿ ಕರೆಕ್ಟಾದ ಉತ್ತರ ಬಂದು 3. 34ನೇ ಪ್ರಶ್ನೆ, ಇದು ಬಂದು ಅಸರ್ಷನ್ ಆ್ಯಂಡ್ ರೀಸನಿಂಗ್. ಸೊ ಇಲ್ಲಿ ನೀವು ನೋಡಬೇಕಾಗಿರುತ್ತೆ. ಸೊ ನೋಡಿ, ಅಟ್ ದ ಬಿಗಿನಿಂಗ್ ಆಫ್ ದ 20th century ದ movement of backward classes started in Mysore state. Reason: the influence of Western culture and English education helped the movement of backward classes. ಸೊ ಇಲ್ಲಿ ಒಂದು ಕರೆಕ್ಟಾದ ಆನ್ಸರ್ ಬಂದು ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟು 35ನೇ ಪ್ರಶ್ನೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರುತ್ತೆ. ಸರಿಯಾದ ಉತ್ತರ 2. 36ನೇ ಪ್ರಶ್ನೆ ದ ವೈಟ್ಲಿ ಕಮಿಷನ್ ವಾಸ್ ಕನ್ಸರ್ನ್ಡ್ ವಿತ್. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿದ್ವಿ. ಸೊ ಇದು ಬಂದು ಎಜುಕೇಷನ್. ಅಮಾಂಗ್ ದ ಸೆಂಟ್ರಲ್ ಪ್ರಾವಿಷನಲ್ ಆ್ಯಂಡ್ concurrent revenues, which of the following is a source of central revenue under Lord Ripon's rule? ಸೊ ಇದು 37th ಕ್ವೆಶನ್ಗೆ 4th ಆಪ್ಷನ್ ಕರೆಕ್ಟಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 38ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 4 ಆಗಿರುತ್ತೆ. ದ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಹೆಲ್ಡ್ ಅಟ್. ಸೊ ಎಲ್ಲಿ ಥರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಇತ್ತು ಅಂತ ಕೇಳ್ತಿರೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಕ್ರಿಪ್ಟ್ಸ್ ಹ್ಯಾವ್ ನಾಟ್ ಬೀನ್ ಯೂಸ್ಡ್ ಇನ್ ರೈಟಿಂಗ್ ಅಶೋಕನ್ ಎಡಿಕ್ಸ್. ಸೊ ಇದು ಒಂದು ಸೋಷಿಯಲ್ ಸೈನ್ಸ್ ಇದರಲ್ಲಿರುತ್ತೆ. ಸೊ ಕರೆಕ್ಟಾದ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್. ಸೊ ಜಮೀನ್ದಾರಿ ಮೂಮೆಂಟ್ ಬಗ್ಗೆ ಇಲ್ಲಿ ಪ್ರಶ್ನೆನ ಕೇಳ್ತಿದ್ದಾರೆ. ಸೊ ಇದಕ್ಕೆ ಕರೆಕ್ಟಾದ ಉತ್ತರ ಬಂದು ಫಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 41ನೇ ಪ್ರಶ್ನೆ. ಈ ಪ್ರಶ್ನೆ ಬಂದು ವಾಟ್ ಪ್ರಪೋಸಲ್ ವಾಸ್ ಮೇಡ್ ಇನ್ ದ ಆಗಸ್ಟ್ ಆಫರ್ ಆಫ್ 1940. ಸೊ 1940ಯಲ್ಲಿ ಯಾವ ಆಗಸ್ಟ್ ಆಫರ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಕರೆಕ್ಟಾದ ಆಪ್ಷನ್ ಬಂದು ಸೆಕೆಂಡ್ ಆಪ್ಷನ್. ಮತ್ತು 42nd ಕ್ವೆಶನ್. ಇಲ್ಲಿ ಬಂದು ನಿಮಗೆ ಕರೆಕ್ಟಾದ ಉತ್ತರ ಬಂದು 3ನೇ ಆಪ್ಷನ್. 43ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 3. 44ನೇ ಪ್ರಶ್ನೆ ಸರಿಯಾದ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಡ್ಯೂರಿಂಗ್ ವಿಚ್ ಪೀರಿಯಡ್ ಆಫ್ ಪೀಪಲ್ ಹ್ಯಾಡ್ ದ ನಾಲೆಜ್ ಆಫ್ ಅಗ್ರಿಕಲ್ಚರ್ ನಾಲೆಜ್ ಯಾವ ಪೀರಿಯಡಲ್ಲಿತ್ತು? ಪೆಥೋಲಿಟಿಕ್ ಏಜ್. ಓಕೆ, ನೆಕ್ಸ್ಟ್ 45th ಕ್ವೆಶನ್. 45th ಕ್ವೆಶನ್ಗೆ ಕರೆಕ್ಟಾದ ಉತ್ತರ ಬಂದು 2. 46ನೇ ಪ್ರಶ್ನೆ. ಇಲ್ಲಿ ಇದ್ರ ಬಗ್ಗೆ ಜಸ್ಟ್ ನಿಮಗೆ ಒಂದು ಪ್ಯಾಸೇಜ್ ಥರ ಇದೆ. ಸೊ ಅದಕ್ಕೆ 46ನೇ ಪ್ರಶ್ನೆಗೆ ಉತ್ತರ ಬಂದು 4, ಯಾಕಂದರೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ 47ನೇ ಪ್ರಶ್ನೆ. 47ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಬಂದು 2. ನೆಕ್ಸ್ಟ್ 48ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 3. 49ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 1. 50ನೇ ಪ್ರಶ್ನೆ ಸರಿಯಾದ ಉತ್ತರ 2. 51ನೇ ಪ್ರಶ್ನೆ ಪ್ಯಾಟ್ರೋಲ್ ಸೆಕ್ಯೂರಿಟಿ ಇನ್ಶೂರೆನ್ಸ್ ಅಂತಂದರೆ ರಿಸ್ಕ್ ಕವರ್ ಪಾಲಿಸಿ ಅಂತ ಹಾಕ್ಬಿಡಿ ಆಮೇಲೆ. ಓಕೆನಾ, ರಿಸ್ಕ್ ಅಂತ ಹಾಕಿ. ಓಕೆ, ನೆಕ್ಸ್ಟ್ ಇನ್ನು ಇದು ಬಂದೆಲ್ಲ ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮೆಂಟಲ್ ಅಬಿಲಿಟಿಲಿ ಏನಾದ್ರು ಡೌಟ್ ಇದ್ದು ನಾನು ಇದನ್ನು ಸಾಲ್ವ್ ಮಾಡಬೇಕು ಅಂತಂತಂದರೆ ಹೇಳಿ, ಸಾಲ್ವ್ ಮಾಡ್ತೀನಿ. ಬಟ್ ಆನ್ಸರ್ಸ್ ನಾನೀಗ ಸದ್ಯಕ್ಕೆ ಹೇಳ್ತಾ ಹೋಗ್ತೀನಿ. 52nd ಕ್ವೆಶನ್ಗೆ ಕರೆಕ್ಟಾದ ಆನ್ಸರ್ ಬಂದು 1ನೇ ಆಪ್ಷನ್. 53rd ಕ್ವೆಶನ್ಗೆ 4th ಆಪ್ಷನ್. 54th ಕ್ವೆಶನ್ಗೆ ತುಂಬ ಈಸಿಯಾಗಿದೆ ಇದು ನೋಡಿ. 125:116. ಸೊ 1331. ಸೊ ಇದಕ್ಕೇನು ಆಪ್ಷನ್ ಆಗುತ್ತೆ? ಥರ್ಡ್ ಆಪ್ಷನ್ ಇಸ್ ದ
ಕರೆಕ್ಟ್ ಆನ್ಸರ್ ಅಲ್ವಾ? ಕರೆಕ್ಟಾ? ಇಲ್ಲ, ಒಂದನೇ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 55th ಕ್ವೆಶನ್, ಇದಕ್ಕೆ ಬಂದು 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 56th ಕ್ವೆಶನ್, ಫಸ್ಟ್ ಆಪ್ಷನ್ ಸನ್ ಇನ್ ಲಾ. ಓಕೆನಾ? ಇದು ತುಂಬ ಈಸಿ ಇರುತ್ತೆ. ಎಕ್ಸ್ ಇಂಟ್ರಡ್ಯೂಸಸ್ ವೈ ಆ್ಯಂಡ್ ಹೀ ಈಸ್ ದ ಹಸ್ಬೆಂಡ್ ಆಫ್ ಗ್ರ್ಯಾಂಡ್ ಡಾಟರ್ ಆಫ್ ದ ಫಾದರ್ ಆ್ಯಂಡ್ ಮೈ ಫಾದರ್. ಸೊ ಇದು ಬಂದು ಫ್ಯಾಮಿಲಿ ರಿಲೇಷನ್ಶಿಪ್ ಕ್ವೆಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು 57th ಬಂದು ಸೀಟಿಂಗ್ ಅರೇಂಜ್ಮೆಂಟ್ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಡೇಟಾ ಇನ್ಸಫಿಷಿಯೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 58th ಕ್ವೆಶನ್. 58th ಕ್ವೆಶನಲ್ಲಿ ಇಲ್ಲಿ ಒಂದು ಕರೆಕ್ಟಾದ ಉತ್ತರ ಬಂದು 2. 59ನೇ ಪ್ರಶ್ನೆ ಸರಿಯಾದ ಉತ್ತರ 4. 60ನೇ ಪ್ರಶ್ನೆ ಸರಿಯಾದ ಉತ್ತರ 3. 61ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 4. 62ನೇ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಬಂದು 3. 63ನೇ ಪ್ರಶ್ನೆ ಸರಿಯಾದ ಉತ್ತರ 1. ಸೊ ಕನ್ನಡದಲ್ಲಿದೆ. ನೆಕ್ಸ್ಟು 64th 64ನೇ ಪ್ರಶ್ನೆ ಸರಿಯಾದ ಉತ್ತರ 3. 65ನೇ ಪ್ರಶ್ನೆ ಸರಿಯಾದ ಉತ್ತರ 4. 66ನೇ ಪ್ರಶ್ನೆ ಸರಿಯಾದ ಉತ್ತರ 4. 67ನೇ ಪ್ರಶ್ನೆ ಸರಿಯಾದ ಉತ್ತರ 1. 68ನೇ ಪ್ರಶ್ನೆ ಸರಿಯಾದ ಉತ್ತರ 1. 69ನೇ ಪ್ರಶ್ನೆ ಪ್ರೊವಿಷನ್ ಆಫ್ ಎಮರ್ಜೆನ್ಸೀಸ್ ಆ್ಯಂಡ್ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ವರ್ ಬಾರೋಡ್ ಫ್ರಮ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್. ತುಂಬ ಈಸಿಯಾಗಿದ್ದು, ಇದು ಬಂದು 2ನೇ ಆಪ್ಷನ್ ಸೌತ್ ಆಫ್ರಿಕಾ. ನೆಕ್ಸ್ಟ್ 70ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು 1. 71ನೇ ಪ್ರಶ್ನೆ ಸರಿಯಾದ ಉತ್ತರ 4. ನೆಕ್ಸ್ಟು 72ನೇ ಪ್ರಶ್ನೆ ಸರಿಯಾದ ಉತ್ತರ 3. 73ನೇ ಪ್ರಶ್ನೆ ಸರಿಯಾದ ಉತ್ತರ 4. 74ನೇ ಪ್ರಶ್ನೆ ಸರಿಯಾದ ಉತ್ತರ 1. 75ನೇ ಪ್ರಶ್ನೆ ಸರಿಯಾದ ಉತ್ತರ 2. ನೆಕ್ಸ್ಟ್ 76ನೇ ಪ್ರಶ್ನೆ ಸರಿಯಾದ ಉತ್ತರ 3. ಸೊ ಇದು ಬಂದು ಪ್ರಜ್ಞಾನ್ ರೋವರ್ ಆಫ್ ದ ಚಂದ್ರಯಾನ್ 3. ಸೊ ಕರೆಂಟ್ ಅಫೇರ್ಸ್ ಓದಿ ಅಂತೀವಲ್ಲ, ಯಾಕೆ ಅಂತಂದರೆ ಈ ಥರ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೇಳ್ತಾರೆ ಅಂತ. 77ನೇ ಪ್ರಶ್ನೆ ಸರಿಯಾದ ಉತ್ತರ 1. ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್ ಇದು. ನೆಕ್ಸ್ಟು 78 ಅಂದರೆ 78ನೇ ಪ್ರಶ್ನೆ ಸರಿಯಾದ ಉತ್ತರ 4. 79ನೇ ಪ್ರಶ್ನೆ ಸರಿಯಾದ ಉತ್ತರ 2. 80ನೇ ಪ್ರಶ್ನೆ ಸರಿಯಾದ ಉತ್ತರ 1. G20 countries does not have permanent secretary and is supported by the previous, current and future holders of the presidency known as the TOICA. In G20 Summit 2023, the TOICA consists of, ಸೊ ಯಾರ್ಯಾರು ಇದರಲ್ಲಿ ಇತ್ತು ಅಂತಂದರೆ ಯಾರು ಇರಲಿ, ಫ್ರಾನ್ಸ್ ಮತ್ತು ಚೀನಾ. ಓಕೆ, ನೆನಪಿರಲಿ G20 ಬಗ್ಗೆ. 81ನೇ ಪ್ರಶ್ನೆ ಸರಿಯಾದ ಉತ್ತರ 2. 82ನೇ ಪ್ರಶ್ನೆ ಸರಿಯಾದ ಉತ್ತರ 1. ನೆಕ್ಸ್ಟ್ ಬಂದು 83ನೇ ಪ್ರಶ್ನೆ ಸರಿಯಾದ ಉತ್ತರ 2. ಸೋಡಿಯಂ ಡೇಟಿಂಗ್. ಓಕೆ, ದ ಹೈಯೆಸ್ಟ್ ಆ್ಯಂಡ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ನ್ಯಾಷನಲ್ ರೆಕಗ್ನೈಸೇಷನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಸೈನ್ಸ್. ಸೊ ಸೈನ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಯಾವ ಒಂದು ಅವಾರ್ಡ್ನ ಸಿಗುತ್ತೆ ಅಂತಂದರೆ ಭಾರತ್ ರತ್ನ. ಓಕೆ, ನೆಕ್ಸ್ಟು 85th ಕ್ವೆಶನ್ ಸರಿಯಾದ ಉತ್ತರ ಬಂದು 2. ಸೊ ಇದು ಸೆಲ್ಸಿಯಸ್ಸಿಂದ ಫ್ಯಾರನೈಟ್ಗೆ ಇದಾಗುತ್ತೆ, ಕನ್ವರ್ಷನ್ ಬಗ್ಗೆ ಇದೆ. ನೆಕ್ಸ್ಟು 86th ಕ್ವೆಶನ್ ಸರಿಯಾದ ಉತ್ತರ 4. 87th ಕ್ವೆಶನ್ ಸರಿಯಾದ ಉತ್ತರ 4. 82ನೇ ಪ್ರಶ್ನೆ ಸರಿಯಾದ ಉತ್ತರ 4. 89ನೇ ಪ್ರಶ್ನೆ ಸರಿಯಾದ ಉತ್ತರ 4. 90ನೇ ಪ್ರಶ್ನೆ ಸರಿಯಾದ ಉತ್ತರ 3. KC ರೆಡ್ಡಿ. 81ನೇ ಪ್ರಶ್ನೆ ಸರಿಯಾದ ಉತ್ತರ 2. 82ನೇ ಪ್ರಶ್ನೆ ಸರಿಯಾದ ಉತ್ತರ 1. 83ನೇ ಪ್ರಶ್ನೆ ಸರಿಯಾದ ಉತ್ತರ 4. 84ನೇ ಪ್ರಶ್ನೆ ಸರಿಯಾದ ಉತ್ತರ ಬಂದು ಏನು ಸರಿಯಾದ ಉತ್ತರ 2. ಇಂದಿರಾ ಗಾಂಧಿ ಟ್ರೀ. ಓಕೆ, ನೆಕ್ಸ್ಟು 95th ಕ್ವೆಶನ್ಗೆ ಹೋಗೋಣ. ದ ಕಂಟಿನ್ಯೂಸ್ ಫಾಲ್